ಇದು ದೇವರಹಸ್ಯಗಳು. ಈ ಯಾರು ಏನಾಗಿತ್ತು ಅನ್ನೋದನ್ನು ಹೇಳಬಾರದು ಅಂತ ಲೆಕ್ಕ. ಗೊತ್ತಿದ್ರೂ ಹೇಳೋಲ್ಲ. ಧೃತರಾಷ್ಟ್ರನ ಅವಸ್ಥೆಯನ್ನು ನೋಡೋಕ್ಕಾಗದೆ ವ್ಯಾಸರದನ್ನು ಹೇಳ್ತಾ ಇದ್ದಾರೆ. ಭೂಭಾರ ಅಂದರೆ ಏನು ಅಂತ ಕೇಳಿದರೆ, ಭೂಮಿಗೆ ಭಾರ ಆಗತ್ತಂತೆ ಕೆಲವೊಮ್ಮೆ. ಭೂಮಿ ಭಾರ ಆದಾಗಲ್ಲ ಮೇಲೆ ವಿಷ್ಣುವಿನತ್ತಲೋ ಬ್ರಹ್ಮನತ್ತಲೋ ಹೋಗಿ ಕೇಳ್ಕೊಳ್ತಾಳೆ. ದುರ್ಯೋಧನ ಇತಿಖ್ಯಾತ ಸತೆ ಕಾರ್ಯಂ ಕರಿಷ್ಯತಿ. ಧೃತರಾಷ್ಟ್ರನ 100 ಮಂದಿ ಮಕ್ಕಳಲ್ಲಿ ದುರ್ಯೋಧನ ಅಂತ ಒಬ್ಬ ಹಿರಿಯ ಇರ್ತಾನೆ, ಅವನು ನಿನ್ನ ಕಾರ್ಯ ಮಾಡಿಕೊಡ್ತಾನೆ ಅಂತ ಹೇಳಿದ್ದ ವಿಷ್ಣು ನಗುತ್ತಾ ಪ್ರಹಸನ್. ಅಂದರೆ ಭೂದೇವಿಗೆ ಸಹಾಯ ಮಾಡೋಕ್ಕೆ ಅವನು ಈ ಥರದನ್ನು ಮಾಡಿದ್ನ. ಇಷ್ಟು ಶೋಕ ಪಡ್ತಾ ಇದ್ದಿ, ಮತ್ತೆ ದುಃಖಿಸ್ತಿ ಅನ್ನೋದು ಯುಧಿಷ್ಠಿರನಿಗೆ ಗೊತ್ತಾದರೆ, ಜ್ಞಾತ್ವಾ ಯುಧಿಷ್ಠಿರೋ ರಾಜ ಪ್ರಾಣಾನಪಿ ಪರಿತ್ಯಜೇತ್, ಅವನು ಪ್ರಾಣ ತೆಕ್ಕೊಳ್ತಾನೆ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ, ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ರಹಸ್ಯಗಳಲ್ಲಿ ನಾವಿದ್ದೀವಿ ಈಗ ಶೋಕ ಪರ್ವದಲ್ಲಿ. ಶೋಕ ಪರ್ವವನ್ನು ನಮಗೆ ಹೇಳ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ವಿದುರನ ಮಾತು ಕೇಳಿದ್ದೀವಿ, ಈಗ ವ್ಯಾಸರ ಮಾತು. ಧೃತರಾಷ್ಟ್ರ ಮಹಾಬಾಹೋ ಯತ್ವಾಂ ವಕ್ಷ್ಯಾಮಿ ತಚ್ಛೃಣು ಶ್ರುತವಾನಸಿ ಮೇಧಾವಿ ಧರ್ಮ ಅರ್ಥ ಕುಶಲಸ್ತಥಾ ಅಂತ ಶುರು ಮಾಡ್ತಾರೆ ವ್ಯಾಸರು. ನಾನು ಹೇಳೋದನ್ನು ಕೇಳು, ನೀನು ಕೇಳಿರೋದೇ ಇದೆಲ್ಲ, ಏಕೆಂದರೆ ನೀನು ವಿದ್ಯಾವಂತ, ನೀನು ಇದನ್ನೆಲ್ಲ ಕೇಳಿದೀಯಾ, ಮೇಧಾವಿ ನೀನು. ಧರ್ಮಾರ್ಥ ಕುಶಲಸ್ತತ, ಧರ್ಮ ಅರ್ಥ ಎರಡರ ಕುರಿತು ನಿನಗೆ ಚೆನ್ನಾಗಿ ಗೊತ್ತಿದೆ. ನತೇಸ್ತ್ಯ ವಿದಿತಂ ಕಿಂಚಿತ್, ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಅಂತ ಒಂದಿಲ್ಲ. ವೇದಿತವ್ಯಂ ಪರಂತಪ, ನೀನು ತಿಳ್ಕೊಳ್ಬೇಕಾದ್ದು ಅಂತ ಒಂದೂ ಇಲ್ಲ, ಎಲ್ಲವೂ ನಿನಗೆ ಗೊತ್ತಿದೆ. ಆದರೆ ನೀನು ಅದನ್ನು ಈಗ ಅಳವಡಿಸಿಕೊಳ್ಳಬೇಕಷ್ಟೇ ಅಂತ ಅರ್ಥದಲ್ಲಿ ಹೇಳ್ತಾರೆ. ಅನಿತ್ಯಾನಾಂ ಹಿ ಮರ್ತ್ಯಾನಾಂ ವಿಜಾನಾಸಿ ನ ಸಂಶಯ. ಮನುಷ್ಯರ ಬದುಕು ಅನಿತ್ಯ, ಶಾಶ್ವತ ಅಲ್ಲ ಅಂತ ಅನ್ನೋದನ್ನು ನಿನಗೆ ಯಾರೂ ಹೇಳಬೇಕಾಗಿಲ್ಲ, ನಿನಗೇ ಗೊತ್ತಿದೆ ಅಂತ ಹೇಳ್ತಾರೆ ವ್ಯಾಸರು. ಈ 3 ಜನ ಮಾತಾಡುವ ಕ್ರಮದ ಭಿನ್ನತೆ ನೋಡಿ. ಸಂಜಯ ತುಂಬ ನೇರವಾಗಿ ನಿನ್ನ ತಪ್ಪಿದೆ, ಹಾಗಾಗಿ ಈಗ ನೀನು ಇದಾಗಬೇಕು ಅನ್ನೋ ಥರ ಹೇಳ್ದ. ವಿದುರ ಒಂದೇ ಒಂದು ಕಡೆಗೂ ಅದರ ಪ್ರಸ್ತಾಪ ಮಾಡಲಿಲ್ಲ. ಅಂದರೆ ನೀನೇ ಮಾಡ್ಕೊಂಡಿದ್ದು ಇದು ಅನ್ನೋ ತರಹದ್ದು ಏನನ್ನೂ ಪ್ರಸ್ತಾಪ ಮಾಡಲಿಲ್ಲ. ತುಂಬ ಜನರಲ್ಲಾಗಿ ಮನುಷ್ಯ ಬದುಕು ಈ ತರಹದಲ್ಲಿ ಹೇಳ್ತಾ ಹೋದ. ಆ ವ್ಯಾಸರು ಸ್ವಲ್ಪ ಬೇರೆ ಥರ ಹೇಳ್ತಾ ಇದ್ದಾರೆ. ನೀನು ಗೊತ್ತಿರೋದೇ ಇದು ಅಂತ. ಅಧ್ರುವೇ ಜೀವಲೋಕೆ ಚ ಸ್ಥಾನೇ ವಾ ಶಾಶ್ವತೆ ಸತಿ ಜೀವಿತೆ ಮರಣಾಂತೆ ಚ ಕಸ್ಮಾಚ್ಛೋಷಸಿ ಭಾರತ. ಇಲ್ಲಿ ಒಂದು ಸ್ಥಾನ ಬಂದಿದೆ ಅಂತ ಅಂದರೆ ಅದು ಶಾಶ್ವತ ಅಲ್ಲ, ಆ ಸ್ಥಾನ ಅನ್ನೋದು ಹೋಗಲೇಬೇಕು. ಬದುಕು ಸಾವು ಇವು ಕೂಡ ಅಶಾಶ್ವತ ಅಂತಂದರೆ ಸಾವು ಕೂಡ ಅಶಾಶ್ವತ ಅಂತ ಅಂದರೆ ಸತ್ತ ಮೇಲೆ ಸಾವು ನಿರಂತರವಾಗಿರುತ್ತಾ ಅಂದರೆ ಅದೂ ಇಲ್ಲ ಅಂತ. ಮತ್ತೆ ಹುಟ್ಟಬಹುದು ನಾವು. ಮತ್ತೆ ಹುಟ್ಟುತ್ತೀವಿ. ಅಥವಾ ಮೋಕ್ಷ ಅಂತ ಅಂದರೆ ಅದು ಬದುಕೊಂಡೇ ಇರುತ್ತೆ ಯಾವಾಗಲೂ ಅಂತಲೇ ಅರ್ಥ. ಹಾಗಾಗಿ ಸಾವು ಅಂತ ಅನ್ನೋದೊಂದು ಇಲ್ಲ ಅಂತಲೇ ಜೀವನ ಇದೆ, ಸಾವು ಇಲ್ಲ ಅನ್ನೋದರ ಅರ್ಥದಲ್ಲೇ ಹೇಳ್ತಾ ಇದ್ದಾರೆ ಅವರು. ಅಂದರೆ ಆ ಒಂದು ನಮಗೆ ಇಲ್ಲಿರೋರಿಗೆ ಅವ್ರು ಇಲ್ಲ ಅಂತ ಅನಿಸೋದನ್ನು ಸಾವು ಅಂತ ಕರಿತಾ ಇದ್ದೀವಿ. ಆದರೆ ಅವನಿಗೆ ಅಂತ ನೋಡಿದರೆ ಅವನು ಇಲ್ಲವಾಗೋದು ಅಂತ ಒಂದಿಲ್ಲ. ಕೃಷ್ಣ ಅದನ್ನು ಅರ್ಜುನ ನಾನು ಇವರನ್ನು ಕೊಲ್ಲಬೇಕು ಅಂತ ಹೇಳಿದಾಗ 2ನೇ ಅಧ್ಯಾಯದಲ್ಲಿ ಆರಂಭ ಮಾಡೋದೇ ಅವನು ಅದನ್ನು. ಇವರನ್ನು ಕೊಲ್ಲಬೇಕು ಅಂತಂದ್ರೆ ನೀ ಯಾರನ್ನು ಕೊಲ್ತಿ? ಯಾರನ್ನು ಕೊಲ್ಲೋಕ್ಕಾಗಲ್ವಲ್ಲ. ಆತ್ಮ ಅನ್ನೋದು ಶಾಶ್ವತವಾದದ್ದು. ಹಾಗಾಗಿ ನಿನಗೆ ಯಾರನ್ನೂ ಕೊಲ್ಲೋಕ್ಕಾಗಲ್ಲ. ಇಲ್ಲಿ ಕಣ್ಣು ಮರೆ ಅಂತಷ್ಟೇ, ನಿನ್ನ ಕಣ್ಣಿಗೆ ಕಾಣಿಸೋಲ್ಲ ಅನ್ನೋ ಅಷ್ಟೇ ವಿಷಯ ಅಂತ. ಹಾಗಾಗಿ ಮರಣ ಅನ್ನೋದು ಕೂಡ ಇಲ್ಲಿ ಅಶಾಶ್ವತವಾದದ್ದೇ. ಮತ್ತು ಜೀವನ ಅಂತ ಬಂದ ಕೂಡಲೇ ಅದು ಸಾವಿನಲ್ಲಿ ಮುಕ್ತಾಯ ಆಗತ್ತೆ ನಮಗೆ ಕಾಣಿಸುವಂತೆ ಅಂತ ಅನ್ನೋದು ಕೂಡ ನಿನಗೆ ಗೊತ್ತಿರೋ ಸಂಗತಿ ಅಂತ ಹೇಳಿ, ಪ್ರತ್ಯಕ್ಷಂ ತವ ಚ ರಾಜೇಂದ್ರ ವೈರಸ್ಯಾಸ್ಯ ಸಮುದ್ಭವ ಪುತ್ರಂತೆ ಕಾರಣಂ ಕೃತ್ವ ಕಾಲಯೋಗೇನ ಕಾರಿತಃ. ಕಣ್ಣಿಗೆ ಕಾಣುವಂತೆ ಇಷ್ಟೆಲ್ಲ ನಡೆಯೋದಕ್ಕೆ, ಈ ದ್ವೇಷಕ್ಕೆ ನಿನ್ನ ಮಗ ಕಾರಣ. ಕಾಲದ ಪ್ರೇರಣೆಯಿಂದ ಅವನು ಮಾಡದ ಅಂತ ಹೇಳೋಣ. ಕಾಲಯೋಗೇನ ಕಾರಿತಃ, ಕಾಲ ಅವನನ್ನು ಹಾಗೆ ಮಾಡುವಂತೆ ಪ್ರೇರೇಪಿಸ್ತು, ಅವನು ಮಾಡದ ಅಂತ ಹೇಳೋಣ. ಆದರೆ ಮಾಡಿದ್ದವನೇ ತಾನೇ, ಹಾಗಾಗಿ ಅವನೇ ಕಾರಣ. ಹಾಗಿರುವಾಗ ಅವಶ್ಯಂ ಭವಿತವ್ಯೇ ಚ ಕುರುಣಾಂ ವೈಶಸೇ ನೃಪ ಕಸ್ಮಾಚ್ಛೋಷಸಿ ತಾನ್ ಶೂರಾನ್ ಗತಾನ್ ಪರಮಿಕಾಂ ಗತಿಂ. ಈಗ ಕಾಲದ ಪ್ರೇರಣೆಯಿಂದಾಗಿ ನಿನ್ನ ಮಗ ಹೀಗೆ ಮಾಡಿದ ಅಂತ ಅಂದರೆ ಇದಾಗಬೇಕಿತ್ತು ಅಂತ ಅರ್ಥ.
ಹೀಗಾಗಬೇಕು ಅನ್ನೋದೇ ನಿಶ್ಚಯ ಇತ್ತು ಮೊದಲೇ. ಅವಶ್ಯಂ ಭವಿತವ್ಯೇ ಚ ಕುರುಣಾಂ ವೈಶಸೆ ನೃಪ. ಕುರುವಂಶೀಯರಲ್ಲಿ ಹೀಗೆ ಪರಸ್ಪರ ದ್ವೇಷ ಹುಟ್ಟಿ ಇಂಥದ್ದೊಂದು ಮಹಾವಿನಾಶ ಆಗಬೇಕು ಅಂತಲೇ ಇತ್ತು ಅಂತ ಅರ್ಥ. ಹಾಗಾಗಿಯೇ ಕಾಲ ದುರ್ಯೋಧನನನ್ನು ಇಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೇರೇಪಿಸಿತು. ಹಾಗಿರುವಾಗ ನೀನು ಚಿಂತೆ ಮಾಡೋದಕ್ಕೇನಿದೆ ಅಂತ ಕೇಳ್ತಾರೆ ವ್ಯಾಸರು. ಇನ್ನೊಂದು ಕೋನದಿಂದ ಹೇಳ್ತಾರೆ ಅವರು. ಅದು ಅಷ್ಟರ ಜೊತೆಗೆ ಶೂರಾನ್ ಪರಮಿಕಾಂಗತಿಂ ಗತಾನ್ ಅಂತ, ಅಂದರೆ ಅವರೆಲ್ಲ ಒಳ್ಳೆ ಜಾಗಕ್ಕೆ ಹೋಗಿದ್ದಾರೆ, ಅದು ಒಂದು ಕಾರಣ ಇದೆ ಅಂತ. ಹೀಗಾಗಬಾರದು ಅಥವಾ ಹೀಗಾಗತ್ತೆ ಅಂತ ಅನ್ನೋದು ವಿದುರನಿಗೆ ಗೊತ್ತಿತ್ತು ಮೊದಲೇ. ಜಾನತಾ ಚ ಮಹಾಬಾಹೋ ವಿದುರೇಣ ಮಹಾತ್ಮನ ಯತಿತಂ ಸರ್ವಯತ್ನೇನ ಶಮಂ ಪ್ರತಿ ಜನೇಶ್ವರ. ಇದನ್ನು ಶಾಂತ ಮಾಡಬೇಕು ಅಂತ ವಿದುರ ಪ್ರಯತ್ನಪಟ್ಟ. ಅವನಿಗೆ ಒಂದು ದಿವಸ ಇದು ಹೀಗಾಗತ್ತೆ ಅಂತ ಗೊತ್ತಿತ್ತು ಅಂತ. ಅದು ಮಾತ್ರ ಎಷ್ಟು ಒಟ್ಟು ಕಥೆಯನ್ನು ನಾವು ನೋಡ್ಕೊಂಬಂದ್ವಲ್ಲ, ದುರ್ಯೋಧನ ಹುಟ್ಟಿದ ಕ್ಷಣದಿಂದ ವಿದುರ ಮಾತಾಡ್ತಾ ಇದ್ದಾನೆ. ಇದಾಗತ್ತೆ, ಕುಲನಾಶ ಆಗತ್ತೆ, ಕುಲನಾಶ ಆಗತ್ತೆ, ಕುಲನಾಶ ಆಗತ್ತೆ ಅಂತ ಭವಿಷ್ಯ ಹೇಳ್ತಾ ಇದ್ದಾನೆ ಅವನು ಹೇಳ್ತಾ ಇರೋದು ಜ್ಯೋತಿಷ್ಯ ನೋಡ್ಕೊಂಡು ಭವಿಷ್ಯ ಹೇಳ್ತಾ ಇರೋದಲ್ಲ. ಅವನು ಭವಿಷ್ಯವನ್ನು ಅಲ್ಲಿ ಏನು ನಡೀತಾ ಇದೆಯೋ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದಾನೆ. ಹೀಗೆ ಮಾಡಿದರೆ ಹೀಗಾಗತ್ತೆ ಅಂತ. ಹಾಗಾಗಬಾರದು ಅಂತ ಅವನು ಪ್ರಯತ್ನ ಪಟ್ಟಿದ್ದಾನೆ. ಆಗತ್ತೆ ಅಂತ ಮಾತ್ರ ಹೇಳೋದಲ್ಲ, ಶಾಂತಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ದೇವತಾನಾಂ ಹಿ ಯತ್ ಕಾರ್ಯಂ ಮಯಾ ಪ್ರತ್ಯಕ್ಷತಃ ಶ್ರುತಂ ತತ್ತೇಹಂ ಸಂಪ್ರವಕ್ಷ್ಯಾಮಿ ಕಥಂ ಸ್ಥೈರ್ಯಂ ಭವೇತ್ತವ. ಇಲ್ಲಿ ದೇವತೆಗಳ ಉದ್ದೇಶವೂ ಇದೆ ಇಲ್ಲಿ ಅಂತ. ಈಗೇನು ನಡೆದಿದೆಯೋ ಅದರಲ್ಲಿ ದೇವತೆಗಳ ಕಾರ್ಯ ಇದೆ. ಇದನ್ನು ನಾನು ಪ್ರತ್ಯಕ್ಷವಾಗಿ ಕೇಳಿದ್ದೀನಿ. ನಾನೇನು ಕೇಳಿದ್ದೀನೋ ಅದನ್ನು ನಿನಗೆ ಹೇಳ್ತೀನಿ. ಯಾಕೆಂದರೆ ನಿನಗೆ ಧೈರ್ಯ ಬರಲಿ ಅನ್ನೋದಕ್ಕಾಗಿ, ನಿನಗೆ ಸಮಾಧಾನ ಬರಲಿ ಅನ್ನೋದಕ್ಕಾಗಿ ಅಂತ ಹೇಳ್ತಾರೆ. ಅದೇನು ಅಂತ ಘಟನೆ ಹೇಳ್ತಾ ಹೋಗ್ತಾರೆ ವ್ಯಾಸರು. ಪುರಾಹಂ ತ್ವರಿತೋ ಯಾತ ಸಭಾ ಮೈಂದ್ರೀಂ ಜಿತಕ್ಲಮಃ ಅವಶ್ಯನ್ ತತ್ರ ಚ ತದಾ ಸಮವೇತಾನ್ ದಿವೌಕಸಃ. ಒಂದು ಬಾರಿ ನಾನು ದೇವಲೋಕಕ್ಕೆ ಹೋಗಿದ್ದೆ, ಇಂದ್ರ ಸಭೆಗೆ. ಇಂದ್ರನ ಸಭೆಗೆ ಹೋದಾಗ ಅಲ್ಲೆಲ್ಲ ದೇವತೆಗಳು ಕುಳಿತು ಅಲ್ಲೊಂದು ಮಾತುಕತೆ ನಡೀತಾ ಇತ್ತು. ನಾರದ ಪ್ರಮುಖಾಂಶಾಪಿ ಸರ್ವಾನ್ ದೇವಋಷೀಂಸ್ತತ. ನಾರದರು ಮೊದಲಾದ ದೇವರ್ಷಿಗಳು ಅದರಲ್ಲಿದ್ದರು. ಆಗ ಅಲ್ಲಿಗೆ ಭೂಮಿ ಬಂದಿದ್ಲು. ಅಲ್ಲಿಗೆ ಭೂದೇವಿ ಅಲ್ಲಿಗೆ ಬಂದಿದ್ಲು. ಕಾರ್ಯಾರ್ಥಂ ಉಪಸಂಪ್ರಾಪ್ತ, ಯಾವುದೋ ಕಾರ್ಯಕ್ಕಾಗಿ ಅವಳು ದೇವತೆಗಳ ಬಳಿಗೆ ಬಂದಿದ್ಲು. ಅವಳು ಬಂದು ದೇವತೆಗಳಿಗೆ ಹೇಳಿದ್ಲು ಏನು ಅಂತ ಅಂದರೆ, ನನ್ನದೊಂದು ಕೆಲಸವನ್ನು ನೀವು ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಬ್ರಹ್ಮಲೋಕದಲ್ಲಿ ಬ್ರಹ್ಮನ ಎದುರಿಗೆ ಪ್ರತಿಜ್ಞೆ ಮಾಡಿಕೊಡ್ತೀನಿ ಅಂತ. ಪ್ರತಿಜ್ಞಾತಂ ಮಹಾಭಾಗಸ್ತಚ್ಛೀಘ್ರಂ ಸಂವಿಧೀಯತಾಂ. ನೀವು ಅವತ್ತೇನು ಪ್ರತಿಜ್ಞೆ ಮಾಡಿದ್ರೋ ಅದನ್ನು ಈಡೇರಿಸಿ ಅಂತ ಹೇಳಿದ್ಲು ಅವಳು ಅಂತ. ಆಗ ಅಲ್ಲಿದ್ದಂತಹ ವಿಷ್ಣು ಮಾತಾಡದ ಅಂತ. ವಿಷ್ಣು ಕೂಡ ಇದ್ದ ಆ ಸಭೆಯಲ್ಲಿ ಅಂತ. ಅಂದರೆ ಹಿಂದೊಂದು ಘಟನೆ ನಡೆದಿದೆ ಅಂತ ಅರ್ಥ. ಭೂದೇವಿ ಬ್ರಹ್ಮಲೋಕಕ್ಕೆ ಹೋಗಿದ್ದಾಳೆ, ಅಲ್ಲಿ ದೇವತೆಗಳೆಲ್ಲ ಇದ್ದರು. ಆಗ ಅವಳು ಕೇಳ್ಕೊಂಡಿದ್ದಕ್ಕೆ ಆ ಕೆಲಸ ಮಾಡಿಕೊಡ್ತೀವಿ ಅಂತ ಇವರು ಹೇಳಿದ್ದಾರೆ ಅನ್ನೋದು ಅಷ್ಟು ಗೊತ್ತಾಗತ್ತೆ. ಇದಕ್ಕೆ ವಿಷ್ಣು ಉತ್ತರ ಕೊಟ್ಟ. ಏನು ಅಂದರೆ, ಧೃತರಾಷ್ಟ್ರಸ್ಯ ಪುತ್ರಾಣಾಂ ಯಸ್ತು ಜ್ಯೇಷ್ಠಶತಸ್ಯ ವೈ ದುರ್ಯೋಧನ ಇತಿಖ್ಯಾತ ಸತೇ ಕಾರ್ಯಂ ಕರಿಷ್ಯತಿ. ಧೃತರಾಷ್ಟ್ರನ 100 ಮಂದಿ ಮಕ್ಕಳಲ್ಲಿ ದುರ್ಯೋಧನ ಅಂತ ಒಬ್ಬ ಹಿರಿಯ ಇರ್ತಾನೆ, ಅವನು ನಿನ್ನ ಕಾರ್ಯ ಮಾಡಿಕೊಡ್ತಾನೆ ಅಂತ ಹೇಳಿದ್ದ ವಿಷ್ಣು. ನಗುತ್ತಾ ಹೇಳಿದ್ದ ಅಂತ. ತಂಚ ಪ್ರಾಪ್ಯ ಮಹೀಪಾಲಂ ಕೃತಕೃತ್ಯ ಭವಿಷ್ಯಸಿ. ಅವನು ಆಳೋದಕ್ಕೆ ಆರಂಭ ಮಾಡಿದಾಗ ನಿನ್ನ ಕೆಲಸ ಆಗತ್ತೆ ಅಂತ ವಿಷ್ಣು ಹೇಳಿದ್ದ. ಅದೇ ಕಾರ್ಯ ಇಲ್ಲಿ ನಡೀತು. ನಿನ್ನ ಮಗ ಆ ಕಾರ್ಯ ಮಾಡಿಕೊಟ್ಟ. ಏನು ಮಾಡ್ದ ಅಂತ ಅಂದರೆ, ನಿನ್ನ ಮಗನ ಕಾರಣಕ್ಕಾಗಿ ಎಲ್ಲ ಕ್ಷತ್ರಿಯರು ಕುರುಕ್ಷೇತ್ರದಲ್ಲಿ ಒಂದಾದರು. ತಸ್ಯಾರ್ಥೆ ಪೃಥ್ವೀಪಾಲಾಃ ಕುರುಕ್ಷೇತ್ರೇ ಸಮಾಗತಃ. ಕುರುಕ್ಷೇತ್ರಕ್ಕೆ ಇಷ್ಟೂ ರಾಜರುಗಳು ಯಾಕೆ ಬಂದರು? ಎರಡೂ ಪಕ್ಷದಲ್ಲಿದ್ದವರು ಅಂದರೆ ದುರ್ಯೋಧನನಿಗಾಗಿ ಬಂದರು. ದುರ್ಯೋಧನನ ಪಕ್ಷದಲ್ಲಿದ್ದ ರಾಜರುಗಳು ಬಂದಿದ್ದು ದುರ್ಯೋಧನನಿಗಾಗಿಯೇ, ಆ ಕಡೆಯಲ್ಲಿದ್ದವರು ಬಂದಿದ್ದು ದುರ್ಯೋಧನನಿಗಾಗಿಯೇ ಅಂತ. ಹಾಗಾಗಿ ನಿನ್ನ ಮಗನಿಗಾಗಿ ಅವರೆಲ್ಲ ಬಂದರು. ಅನ್ಯೋನ್ಯಂಘಾತಯಿಷ್ಯಂತಿ, ಬಂದು ಅಲ್ಲಿ ಒಂದು ಯುದ್ಧ, ಇದು ವಿಷ್ಣು ಹೇಳ್ದ ಅಂತ. ಹೀಗಾಗತ್ತೆ, ಅವರು ಬಂದು ಸೇರುತ್ತಾರೆ, ಅಲ್ಲಿ ಪರಸ್ಪರ ಯುದ್ಧ ಆಗತ್ತೆ ಅವರಿಗೆ. ಆಗ ನಿನ್ನ ಕಾರ್ಯ ಆಗತ್ತೆ. ಯಾವ ಕಾರ್ಯ? ಭಾರಸ್ಯ ಯುಧಿ ನಾಶನಂ. ಭೂಭಾರ ಇದೆಯಲ್ಲ ಅದು ನಾಶ ಆಗುತ್ತೆ. ಭೂಭಾರ ಹರಣ ಅಂತ ಕರೀತಾರೆ. ಭೂಭಾರ ಅಂದರೆ ಏನು ಅಂತ ಕೇಳಿದರೆ, ಭೂಮಿಗೆ ಭಾರ ಆಗತ್ತಂತೆ ಕೆಲವೊಮ್ಮೆ. ಭೂಮಿ ಭಾರ ಆದಾಗಲ್ಲ ಮೇಲೆ ವಿಷ್ಣುವಿನತ್ತಲೋ ಬ್ರಹ್ಮನತ್ತಲೋ ಹೋಗಿ ಕೇಳ್ಕೊಳ್ತಾಳೆ, ತುಂಬ ಭಾರ ಆಗಿದೆ ಹೊರೋಕ್ಕಾಗಲ್ಲ ಅಂತ ಕೇಳ್ಕೊಳ್ತಾಳೆ ಅಂತ ಕಥೆಗಳು ಬರ್ತವೆ. 100 ಸಲ ಬರುತ್ತೆ ಇದೆಲ್ಲ. ಹೌದಾ? ಹಾಂ, 100 ಸಲ ಬರುತ್ತೆ. ಭಾರ ಆಗೋದು ಯಾವಾಗ? ಭೂಮಿಗೆ
ಮನುಷ್ಯರು ಹೆಚ್ಚಾದಾಗಲ, ಜೀವಿಗಳು ಹೆಚ್ಚಾದಾಗಲ ಅಂದರೆ ಅಲ್ಲ, ಕೆಡುಕರು ಹೆಚ್ಚಾದಾಗ. ಕೆಡುಕು ಹೆಚ್ಚಾದಾಗ ಭಾರ ಆಗತ್ತೆ ಭೂಮಿಗೆ. ಭೂಮಿಯಲ್ಲಿ ಹಿಂಸೆ ಹೆಚ್ಚಾಯಿತು ಅಂತಂದರೆ, ಕೆಟ್ಟದ್ದು ಹೆಚ್ಚಾಯಿತು ಅಂದರೆ ಭಾರ ಆಗತ್ತೆ. ಆಗ ಹೋಗಿ ಕೇಳ್ಕೊಳ್ತಾಳೆ, ಕೆಟ್ಟದ್ದು ಹೆಚ್ಚಾಗಿದೆ ಭೂಮಿಯಲ್ಲಿ, ಇದನ್ನು ತೆಗೆಯಿರಿ ಅಂತ ಕೇಳ್ಕೊಳ್ತಾಳೆ ಅಂತ. ಅಂದರೆ ಎಷ್ಟು ಚೆನ್ನಾಗಿದೆ ಇದು ನೋಡಿ. ಭೂಮಿ ಎಲ್ಲವನ್ನೂ ಹೊರತಾಳೆ, ಸರ್ವಂ ಸಹ, ಏನನ್ನೂ ಸಹಿಸಿಕೊಳ್ತಾಳೆ, ಎಷ್ಟು ಭಾರವನ್ನು ಹೊರತಾಳೆ. ಆದರೆ ಅವಳಿಗೆ ಹೊರಲಾರದ ಭಾರ ಯಾವುದು ಅಂದರೆ ಕೆಡುಕು. ಕೆಡುಕು ಅಂದ್ರೇನು? ಅವಳಿಗೇನಾದರೂ ಮಾಡಿದ್ರು ಅಂತಲ್ಲ, ಭೂಮಿಯ ಮೇಲೆ ಇರುವ ಇನ್ಯಾರಿಗೋ ಯಾರೋ ಕೆಡುಕು ಮಾಡಿದರೆ ಅವಳಿಗೆ ಅದನ್ನು ಹೊರೋಕ್ಕಾಗದ ಭಾರ ಆಗತ್ತೆ ಅದು ಅಂತ. ಇದನ್ನು ವ್ಯಾಸರು ಹೇಳ್ತಾರೆ. ಇದು ದೇವರಹಸ್ಯಗಳು. ಈ ಯಾರು ಏನಾಗಿತ್ತು ಅನ್ನೋದನ್ನು ಹೇಳಬಾರದು ಅಂತ ಲೆಕ್ಕ. ಗೊತ್ತಿದ್ದರೂ ಹೇಳೋಲ್ಲ. ಧೃತರಾಷ್ಟ್ರನ ಅವಸ್ಥೆಯನ್ನು ನೋಡೋಕ್ಕಾಗದೆ ವ್ಯಾಸರು ಅದನ್ನು ಹೇಳ್ತಾ ಇದ್ದಾರೆ. ಈಗಾದರೂ ಸಮಾಧಾನ ಮಾಡ್ತಾರೆ. ಸ ಏಷತೆ ಸುತೋ ರಾಜನ್ ಲೋಕಸಂಹಾರ ಕಾರಣಾತ್ ಕಲೇರಂಶ ಸಮತ್ಪನ್ನೋ ಗಾಂಧಾರ್ಯ ಜಠರೇ ನೃಪ. ಈಗ ದುರ್ಯೋಧನ ಅಂತ ನಿನ್ನ ಮಗನಾಗಿ ಗಾಂಧಾರಿಯ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಾನಲ್ಲ, ಕಲಿಯ ಅಂಶ ಅವನು ಅಂತ. ದುರ್ಯೋಧನ ಕಲಿಯ ಅಂಶ. ಹಾಗೆ ಹುಟ್ಟಿ ಬಂದವನು. ಹಾಗೆ ಹುಟ್ಟಿ ಬಂದಾಗ ಈ ಕಾರ್ಯಕ್ಕೆ ಬೇಕಾದಂತೆ ಇದ್ದ ಅಮರ್ಷಿ ಚಪಲಶ್ಚಾಪಿ ಕ್ರೋಧನೋ ದುಷ್ಪ್ರಸಾಧನ ದೈವಯೋಗಾತ್ ಸಮತ್ಪನ್ನ ಪ್ರಾತರಶ್ಚಾಸ್ಯ ತಾದೃಶ. ಒಂದು ಅತ್ಯಂತ ಸಿಟ್ಟು, ಅತ್ಯಂತ ಅಸಹನೆ ಸಿಟ್ಟು, ಚಾಪಲ್ಯ, ಬರೀ ಸಿಟ್ಟು ಮಾತ್ರ ಅಲ್ಲ, ಚಾಪಲ್ಯ, ಚಂಚಲ, ಎಲ್ಲೋದು ಬೇಕು ಅದು ಇದು ಅನ್ನೋ ಥರದ್ದು. ಆಮೇಲೆ ಅಸೂಯೆ, ಅತ್ಯಂತ ಅಸೂಯೆ. ಆಮೇಲೆ ಕೆಟ್ಟ ಕಾರ್ಯಗಳಲ್ಲೇ ಆಸಕ್ತಿ. ಇದೆಲ್ಲವೂ ಸೇರ್ತವನಲ್ಲಿ. ದೈವಯೋಗದಿಂದಾಗಿ ಅವನ ತಮ್ಮಂದರು ಅವನಂತೆಯೇ ಆದರು ಅಂಥವರೇ ಸೇರಿಕೊಂಡ್ರು. ಅದರ ಜೊತೆಗೆ ಶಕುನಿರ್ಮಾತುಲಶ್ಚೈವ ಕರ್ಣಶ್ಚ ಪರಮಸ್ಸಖ, ಇನ್ನಿಬ್ಬರು ಸೇರಿಕೊಂಡ್ರು ಅವನ ಜೊತೆಗೆ. ಸೋದರ ಮಾವನಾದ ಶಕುನಿ, ಅವನ ಗೆಳೆಯನಾದ ಕರ್ಣ ಸೇರಿಕೊಂಡ್ರು. ಸಮುತ್ಪನ್ನ ವಿನಾಶಾರ್ಥಂ ಪೃಥಿವ್ಯಾಂ ಸಹಿತ ನೃಪಾಹ. ಇವರೆಲ್ಲ ಭೂಮಂಡಲದಲ್ಲಿದ್ದ ಎಲ್ಲ ರಾಜರುಗಳನ್ನು ನಾಶ ಮಾಡೋದಕ್ಕೆ ಅಂತಲೇ ಬಂದರು. ಇದಿಷ್ಟು ವಿಷಯ ಇದು ನಾರದರಿಗೂ ಗೊತ್ತಿದೆ ಅಂತ ಹೇಳ್ತಾರೆ ವ್ಯಾಸರು. ಏತಮರ್ಥಂ ಮಹಾಬಾಹೋ ನಾರದೋ ವೇದ ತತ್ವತಃ. ಈ ವಿಷಯ ನನಗೆ ಹೇಗೆ ಗೊತ್ತಿದೆಯೋ ಆ ಸಭೆಯಲ್ಲಿದ್ದ ನಾರದರಿಗೂ ಗೊತ್ತಿತ್ತು ಅಂತ. ಹಾಗಾಗಿ ಇಲ್ಲಿ ಏನು ನಡೆದಿದೆಯೋ ಅದಕ್ಕೆ ಕಾರಣ ನಿನ್ನ ಮಕ್ಕಳೇ ಅಂತ. ಹಾಗಾಗಿ ಆತ್ಮಾಪರಾಧಾತ್ ಪುತ್ರಾಸ್ತೆ ವಿನಷ್ಟಾಹ. ಅವರ ತಪ್ಪಿನಿಂದ ಅವರು ಸತ್ತಿದ್ದಾರೆ. ಹಾಗಿರುವಾಗ ಮಾತಾನ್ ಶೋಚಸ್ವ, ಅವರ ಬಗ್ಗೆ ಶೋಕ ಪಡುವಂತಿಲ್ಲ ನೀನು. ನಿನ್ನ ಮಕ್ಕಳು ಅದು ಅವರದೇ ತಪ್ಪಿನಿಂದಾಗಿ ಸತ್ತಿದ್ದಾರೆ ಅವರು ಅಂತ, ಅವರದೇ ತಪ್ಪಿನಿಂದಾಗಿ ಸತ್ತಿದ್ದಾರೆ. ಹಾಗಾಗಿ ನೀನು ಶೋಕ ಪಡೋದಕ್ಕೆ ಕಾರಣ ಇಲ್ಲ. ನಹಿ ಶೋಕೋಸ್ತಿ ಕಾರಣಂ. ನಿನ್ನ ಮಕ್ಕಳ ತಪ್ಪಿಲ್ಲದೆ ಇಂಥದ್ದೊಂದು ಘಟನೆ ನಡೆದಿದ್ದರೆ ಶೋಕ ಪಡೋದಕ್ಕೆ ಅರ್ಥ ಇರ್ತಾಯಿತ್ತು. ಅವರು ಮಾಡಿಕೊಂಡಿದ್ದಾರೆ, ಅವರು ಅನುಭವಿಸಿದ್ದಾರೆ ಅಂತ. ನಹಿತೆ ಪಾಂಡವ ಸ್ವಲ್ಪಮಪರಾಧ್ಯಂತಿ ಭಾರತ ಪುತ್ರಾಸ್ತವ ದುರಾತ್ಮಾನೋ ಯೈರಿಯಂ ಘಾತಿತಾಮಹಿ. ವ್ಯಾಸರು ನಿರ್ಣಾಯಕವಾದ ಮಾತನಾಡ್ತಾ ಇದ್ದಾರೆ ಇಲ್ಲಿ. ಪಾಂಡವರು ನಿನ್ನ ವಿಷಯದಲ್ಲಿ ಯಾವ ತಪ್ಪನ್ನೂ ಮಾಡಿಲ್ಲ. ನಹಿತೆ ಪಾಂಡವ ಸ್ವಲ್ಪಂ ಅಪರಾಧ್ಯಂತಿ ಭಾರತ. ನಿನ್ನ ವಿಷಯದಲ್ಲಿ ಏನು ಮಾಡಿದ್ದಾರೆ ಅವರು? ನಿನಗೇನೂ ಮಾಡೇ ಇಲ್ಲ. ಅವರು ಏನೆಲ್ಲ ನಡೆದಿದೆಯೋ ಅದೆಲ್ಲ ನಿನ್ನ ಮಕ್ಕಳೇ ಮಾಡಿದ್ದಾರೆ. ಪುತ್ರಾಸ್ತವ ದುರಾತ್ಮಾನಃ ಯೈರಿಯಂ ಘಾತಿತಾಮಹಿ. ಈಗ ಇಡೀ ಪ್ರಪಂಚ ಹೀಗಾಗಿದೆ ಅಂದರೆ ಇಷ್ಟು ಸಾವು ನೋವುಗಳಾಗಿವೆ ಅಂದರೆ ನಿನ್ನ ಮಕ್ಕಳೇ ಕಾರಣ. ಅದಕ್ಕೆ ಇದು ಹೀಗಾಗತ್ತೆ ಅಂತ ಮೊದಲೇ ಗೊತ್ತಿತ್ತು. ನಾರದೇನ ಚ ಭದ್ರಂತೆ ಪೂರ್ವಮೇವನ ಸಂಶಯ ಯುಧಿಷ್ಠಿರಸ್ಯ ಸಮಿತೌ ರಾಜಸೂಯೇ ನಿವೇದಿತಂ. ಇದನ್ನು ನಾರದರು ರಾಜಸೂಯದ ಸಂದರ್ಭದಲ್ಲಿ ಹೇಳಿದರು ಯುಧಿಷ್ಠಿರನ ಎದುರಿಗೆ. ನಾಳೆ ಇಂಥದ್ದೊಂದು ಆಗತ್ತೆ ಅಂತ ಹೇಳಿದರು. ಏನು ಹೇಳಿದರು ಅಂತ ಅಂದರೆ, ಪಾಂಡವರು ಕೌರವರು ಇಬ್ಬರು ಪರಸ್ಪರ ಅವರಲ್ಲಿ ಸಂಘರ್ಷ ಹುಟ್ಟತ್ತೆ ಅನ್ನೋ ಅಂಶವನ್ನು ಅವರು ಹೇಳಿದರು. ನಾರದರು ಹೇಳಿದ್ದನ್ನು ಕೇಳಿ ಪಾಂಡವರಿಗೆ ಬಹಳ ದುಃಖ ಆಗಿತ್ತು. ಆವಾಗ ನಾರದಸ್ಯ ವಚಶ್ರುತ್ವ ತದಾಶೋಚಂತ ಪಾಂಡವ. ಆ ಮಾತು ಕೇಳಿ ಬಹಳ ದುಃಖಪಟ್ಟಿದ್ದರು. ದುಃಖಪಟ್ಟು ಹಾಗಾಗದೇ ಇರೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದರು. ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಇಂಥದ್ದೊಂದು ಆಗದೇ ಇರೋದಕ್ಕೆ ನೋಡೋಣ ಅಂತ ಅವರು ಪ್ರಯತ್ನ ಪಟ್ಟಿದ್ದರು ಅಂತ. ಆದರೂ ಇದು ನಡೆಯಿತು. ಕಾರಣ ಏನು ಅಂದರೆ ನಿನ್ನ ಮಕ್ಕಳಿಂದಾಗಿ ಅಂತ. ಈಗ ರಾಜಸೂಯ ಯಾಗ ಆದ ಮೇಲೆ ನಡೆದಿದ್ದೇನು ಅಂದರೆ 2 ದ್ಯೂತಗಳು. ಆ 2 ದ್ಯೂತದಲ್ಲೂ ಅವರು ಅಲ್ಲೇ ಕೌರವರನ್ನು ಹೊಡೆಯುವ ಸಾಧ್ಯತೆಗಳು ಬೇಕಷ್ಟಿದ್ವು. ಆದರೆ ಅವರು ಅದನ್ನು ತಡಿತಾ ಇದ್ದರು. ಯಾರೂ ಅದಕ್ಕೆ ಮುಂದುವರಿಲಿಲ್ಲ. ಅದನ್ನ ಎಷ್ಟು ಸಾಧ್ಯವೋ ಅವರು ಮುಂದೆ ಹಾಕಿದ್ರು. ಕೊನೆಯ ಕೃಷ್ಣ ಸಂಧಾನದವರೆಗೆ ಅಂತ. ಈಗ ಕೃಷ್ಣನನ್ನು ಸಂಧಾನಕ್ಕೆ ಕಳಿಸುವಾಗ
ಸಹದೇವನನ್ನು ಬಿಟ್ಟು ಎಲ್ಲರೂ ಸಂಧಾನ ಅಂತಲೇ ಹೇಳಿದ್ರು, ಯುಧಿಷ್ಠಿರ, ಭೀಮ, ನಕುಲ, ಅರ್ಜುನ ಎಲ್ಲರೂ ಅಂತ. ಅವರಿಗೆಲ್ಲ ಗೊತ್ತಿತ್ತು ಯುದ್ಧ ಆದರೆ ಇಂಥದ್ದಾಗತ್ತೆ ಅಂತ, ಯಾಕೆಂದರೆ ನಾರದರು ಮೊದಲೇ ಹೇಳಿದ್ರು ಅದನ್ನ. ಹಾಗಾಗಿ ಅವರು ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆದ್ರು. ನಿಮ್ಮ ವಿರುದ್ಧ ಅವ್ರು ಏನೂ ಮಾಡಲೇ ಇಲ್ಲ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ. ಓಕೆ ಸರ್, ಇದು ನನಗೊಂದು ಪ್ರಶ್ನೆ ಏನಂದರೆ, ಈಗ ಭೂದೇವಿ ನನಗೆ ಭಾರ ಆಗಿದೆ, ಬಿಕಾಸ್ ಕೆಡುಕು ಜಾಸ್ತಿ ಆಗಿದೆ ಅಂತ ಹೇಳಿದಾಗ ದುರ್ಯೋಧನ ನಿನ್ನ ಕೆಲಸ ಮಾಡ್ತಾನೆ ಅಂತ ವಿಷ್ಣು ಹೇಳೋದಿದೆಯಲ್ಲ, ಅಂದರೆ ದುರ್ಯೋಧನ ಸ್ವತಃ ಒಬ್ಬ ಕೆಡುಕ, ಅವನೇ ಒಬ್ಬ ಕೆಡುಕ, ಅವನು ಮಾಡಿರೋ ಕೆಲಸ ಏನಿದೆಯಲ್ಲ ಈ ಯುದ್ಧಕ್ಕೆ ಕಾರಣ ಆಗಿದ್ದು, ಅಂದರೆ ಭೂದೇವಿಗೆ ಸಹಾಯ ಮಾಡೋಕ್ಕೆ ಅವನು ಈ ಥರದನ್ನು ಮಾಡಿದ್ನ ಅಂತ ಅನ್ಕೋಬೇಕಾ ನಾವು? ಇಲ್ಲ, ಹಾಗಲ್ಲ. ಅದನ್ನ ಹೇಳುವಾಗ ವಿಷ್ಣು ನಕ್ಕು ಹೇಳಿದ ಅಂತ ಬಂತಲ್ಲಿ. ದುರ್ಯೋಧನ ಹುಟ್ಟುತ್ತಾನೆ ಈ ಥರದವನು, ಅವನಿಂದ ಕೆಲಸ ಆಗತ್ತೆ ಬಿಡು ನಿಂದು ಅಂತ ಹೇಳಿದಾನೆ ವಿಷ್ಣು. ನಿನ್ನ ಕೆಲಸ ಮಾಡ್ಕೊಡೋದಕ್ಕೆ ಅವನು ಬರ್ತಾನೆ ಅಂತ ಹೇಳಿಲ್ಲ. ಯಾಕೆಂದರೆ ದೇವತೆಗಳನ್ನು ಅವಳು ಕೇಳಿದ್ಲು, ನೀವು ಅವತ್ತು ಪ್ರತಿಜ್ಞೆ ಮಾಡಿದಿರಿ ನೀವು ಮಾಡಿ ಅಂತ. ನಾವು ಬಂದು ಮಾಡ್ತೀವಿ ಅಂತ ಉತ್ತರ ಬರಲಿಲ್ಲ. ಯೋಚನೆ ಮಾಡಬೇಡ, ದುರ್ಯೋಧನ ಅಂತ ಒಬ್ಬ ಹುಟ್ಟುತ್ತಾನೆ, ಅವನು ಯಾವಾಗ ಆಳೋದಕ್ಕೆ ಶುರು ಮಾಡ್ತಾನೋ ಆವಾಗ ನಿನ್ನ ಕೆಲಸ ಆಗತ್ತೆ ಅಂತ. ಹಾಗಾಗಿ ದೇವ ಕಾರ್ಯವನ್ನು ಮಾಡೋದಕ್ಕೆ ದುರ್ಯೋಧನ ಬಂದ ಅನ್ನೋ ಅರ್ಥದಲ್ಲಿ ಬಂದಿದ್ದಲ್ಲ ಮಾತು. ನಾವು ಮಾಡಬೇಕಾಗಿಲ್ಲ, ಅವನು ವ್ಯವಸ್ಥೆ ಮಾಡಿಕೊಡ್ತಾನೆ ಅಂತ. ಎಸ್ ಎಸ್. ಈಗ ನಾವು ಎಷ್ಟೋ ಸಲ ಅನ್ಕೋತೀವಲ್ಲ, ಅವರವರೇ ಮಾಡ್ಕೋತಾರೆ, ನಾವು ಸುಮ್ಮನೆ ಇರೋಣ ಬಿಡು ಅದು ಅಂತ ಆಗತ್ತಲ್ಲ ಎಷ್ಟೋ ಸಲ. ತುಂಬ ಕಡೆನಲ್ಲಿ ಆ ಥರದ್ದಾಗಿಬಿಡತ್ತಲ್ಲ. ಇಷ್ಟು ಹೇಳಿ ಏತತ್ತೇ ಸರ್ವಮಾಖ್ಯಾತಂ ದೇವಗುಹ್ಯಂ ಸನಾತನಂ, ದೇವರಹಸ್ಯವನ್ನು ನಿನಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ ವ್ಯಾಸರು. ಯಾಕೆ ಹೇಳಿದೆ ಅಂತ ಅಂದರೆ, ನಿನಗೆ ದುಃಖ ಹೋಗಲಿ ಅಂತ. ಪ್ರಾಣೇಶು ಚ ದಯಾಪ್ರಭೋ, ನೀನು ನಿನ್ನ ಜೀವದ ಮೇಲೆ ದಯ ತೋರಲಿ ಅಂತ ಹೇಳಿದ್ವಿ ಇದನ್ನ ಅಂತ. ಅಂದರೆ ಸಾವಿನತ್ತ ಹೋಗಬೇಡ ಅಂತ. ನಾನು ಇನ್ನು ಬದುಕಿದ್ದೇನು ಪ್ರಯೋಜನ ಅಂತ ಮತ್ತು ತುಂಬ ಆಡ್ತಾನೆ ಅವನು. ಆ ಮಾತಾಡಿದ್ದಕ್ಕಾಗಿ ಅವ್ರು ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ನಾನು ಯಾಕೆ ಬದುಕಬೇಕು ಇನ್ನು ಅಂತಂದರೆ ಆ ವಿಷಯ ಇಲ್ಲ ಅಂತ. ಒಂದೇನು ಅಂದರೆ ಇಲ್ಲಿ ನಮ್ಮ ಪ್ರಾಚೀನರಲ್ಲಿ ಒಂದು ದೊಡ್ಡ ಮೌಲ್ಯ ಏನು ಅಂದರೆ, ಸಾಯಬಾರದು ಅಂತ. ಸಾವು ಅನಿವಾರ್ಯ, ಸಾವು ಬರುತ್ತೆ ಅನ್ನೋದೆಲ್ಲ ಬೇರೆ. ಆದರೆ ಮನುಷ್ಯ ತಾನಾಗಿ ಸಾಯುವಂತಿಲ್ಲ. ಅದಾಗಿ ಬಂದಾಗ ಒಪ್ಪಿಸ್ಕೊಂಬಿಡುತ್ತೆ ನಿನ್ನನ್ನು. ಆದರೆ ಯಾವ ಮನುಷ್ಯನೂ ಸಾಯಬಾರದು, ಸಾಯೋದಕ್ಕೆ ಹೋಗಬಾರದು, ತಾನಾಗಿ ಸಾಯುವಿಕೆಗೆ ಹೋಗಬಾರ್ದು. ಹಾಗಾಗಿ ನೀನು ಆ ಕೆಲಸ ಮಾಡುವಂತಿಲ್ಲ ಅನ್ನೋದಕ್ಕೆ ಒಂದು ದೇವರ ರಹಸ್ಯವನ್ನು ಹೇಳಿದೆ ಅಂತ. ಹಂಗೆ ನೋಡಿದ್ರೆ ಇದನ್ನ ಬದುಕೇನು ಯೂಸ್ ಇಲ್ಲ. ಹಂಗೆ ನೋಡಿದರೆ ಅಲ್ವಾ, ವಯಸ್ಸು ಆಗಿದೆ, ಅವನು ಎಲ್ಲ ಅನುಭವಿಸಿದ್ದಾನೆ, ಅವನಿಗೆ ಬಂಧು ಬಾಂಧವರು ಯಾರೂ ಇಲ್ಲ, ಸತ್ರೆ ಓಕೆ ಅನ್ನೋ ಥರದ ಇದೆ. ಬಟ್ ಅಂದರೆ ಜನರಲ್ ಆಗಿ ಆದರೂ ಕೂಡ ಸಾಯಬಾರ್ದು, ಅನ್ನೋ ಮೌಲ್ಯ ಅದು. ಎಸ್. ಸ್ನೇಹಶ್ಚ ಪಾಂಡುಪುತ್ರೇಶು ಜ್ಞಾತ್ವಾ ದೈವಕೃತಂ ವಿಧಿಂ, ನೀನು ಪಾಂಡವರ ಬಗ್ಗೆ ನೀನು ಪ್ರೀತಿ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ವ್ಯಾಸರು. ಇದೇ ವಿಷಯವನ್ನು ನಾನು ನಾರದರ ಹೇಳಿದ್ದಲ್ಲದೆ ಯುಧಿಷ್ಠಿರನಿಗೆ ನಾನು ಹೇಳಿದ್ದೆ ಇದನ್ನು ಅಂತ. ಕಥಿತೋ ಧರ್ಮರಾಜಸ್ಯ ರಾಜಸೂಯೇ ಕೃತೋತ್ತಮೆ, ರಾಜಸೂಯದ ಹೊತ್ತಿನಲ್ಲಿ ನಾನು ಹೇಳಿದ್ದೆ. ಹಾಗಾಗಿನೇ ಅವನು ತುಂಬ ಪ್ರಯತ್ನ ಪಟ್ಟ ಇದಕ್ಕೆ. ಅವಿಗ್ರಹೇ ಕೌರವಾಣ ಅಂದರೆ ನಿಮ್ಮ ಜೊತೆಗೆ ಸಂಘರ್ಷ ಆಗದೇ ಇರುವಂತೆ ನೋಡ್ಕೋಬೇಕು, ದ್ವೇಷ ಬೆಳೆದೇ ಇರುವಂತೆ ನೋಡ್ಕೋಬೇಕು ಅನ್ನೋದಕ್ಕೆ ಧರ್ಮರಾಯ ತುಂಬ ಪ್ರಯತ್ನ ಪಟ್ಟ, ಯುಧಿಷ್ಠಿರ. ಆದರೆ ಏನು ಮಾಡೋಣ, ದೈವಂತು ಬಲವತ್ತರಂ, ದೈವ ಅದೇ ಶಕ್ತಿಶಾಲಿ ಆಯಿತು ಅನ್ನೋ ಥರ ವ್ಯಾಸರು ಮಾತಾಡ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ವ್ಯಾಸರು, ತ್ವಾಂತು ಶೋಕೇನ ಸಂತಪ್ತಂ ಮುಖ್ಯಮಾನಂ ಮುಹುರ್ಮುಹು, ನೀನು ಇಷ್ಟು ಶೋಕ ಪಡ್ತಾ ಇದ್ದಿ, ಮತ್ತೆ ಮತ್ತೆ ದುಃಖಿಸ್ತಿ ಅನ್ನೋದು ಯುಧಿಷ್ಠಿರನಿಗೆ ಗೊತ್ತಾದರೆ, ಜ್ಞಾತ್ವಾ ಯುಧಿಷ್ಠಿರೋ ರಾಜ ಪ್ರಾಣಾನಪಿ ಪರಿತ್ಯಜೇತ್, ಅವನು ಪ್ರಾಣ ತೆಕ್ಕೊಳ್ತಾನೆ ಅಂತ. ಅಂದರೆ ನಿನಗಿಷ್ಟು ಆಗ್ತಾ ಇದೆ ಅಂತ ಅಂದರೆ ಯುಧಿಷ್ಠಿರ ಸಹಿಸ್ಕೊಳ್ಳಲ್ಲ ಅಂತ. ಕೃಪಾಲುಹು ನಿತ್ಯಶೋ ವೀರಃ ತಿರ್ಯಗ್ಯೋನಿಗತೇಶ್ವಪಿ ಸಕತಂ ತ್ವಯಿ ರಾಜೇಂದ್ರ ಕೃಪಾಂ ವೈನ ಕರಿಷ್ಯತಿ. ಅವನು ಅತ್ಯಂತ ಕೃಪಾಲು ಯುಧಿಷ್ಠಿರ. ಇದು ವ್ಯಾಸರು ಹೇಳ್ತಾ ಇರೋ ಮಾತು. ಯಾರ ಮೇಲೆ ಅಂತ ಅಂದರೆ ಸ್ವತಃ ವೀರ ಅವನು, ಆದರೆ ಅವನು ಅತ್ಯಂತ ಕೃಪಾಲು. ಪ್ರಾಣಿಗಳ ಮೇಲೆ ಕೂಡ ಅಷ್ಟೇ ಪ್ರೀತಿ ಅವನಿಗೆ, ಮನುಷ್ಯರ ಮೇಲೆ ಮಾತ್ರ ಅಲ್ಲ ಅಂತ, ಪ್ರಾಣಿಗಳ ಮೇಲೂ ಅಷ್ಟು ಪ್ರೀತಿ ಅವನಿಗೆ. ಹಾಗಿರುವಾಗ ಅವನು ನಿನ್ನ ಬಗ್ಗೆಯೂ ಅದೇ ಭಾವ ತೋರಿಸ್ತಾನೆ, ನೀನು ಅದನ್ನು ಯೋಚಿಸಬೇಕಿಲ್ಲ ಅಂತ. ಅಂದರೆ ಈಗ ಅವನ ಮನಸ್ಸಿನಲ್ಲಿ ಅದಿದೆಯಲ್ಲ, ಇವ್ರ ಜೊತೆಗೆ ಹೇಗೆ ಏನು ಇತ್ಯಾದಿ ಒಂದು ಮಾತು ಕೇಳಿದ್ನಲ್ಲ ವಿದುರನಲ್ಲಿ, ಇಷ್ಟ ಇಲ್ಲದೆ ಜೊತೆಗೆ ಬದುಕೋದು ಹೇಗೆ ಅನ್ನೋ ಅರ್ಥದಲ್ಲಿ. ಇಷ್ಟು ಕಾರಣಕ್ಕಾಗಿ ನೀನು ಉಳ್ಕೊಳ್ಬೇಕು ಅಂತ ಹೇಳ್ತಾರೆ. ಮಮಚೈವ ನಿಯೋಗೇನ, ನೀನು ಸಾಯಬಾರದು ಅಂತ ನಾನು ಹೇಳ್ತಾ ಇದ್ದೀನಿ ಆ ಕಾರಣಕ್ಕಾಗಿ. ವಿಧೇಶ್ಚಾಪ್ಯನಿವರ್ತನಾತ್, ಏನು ನಡಿಬೇಕಿತ್ತೋ ಅದು ನಡೆದಿದೆ,
ಅದನ್ನು ಬದಲಾಯಿಸೋಕ್ಕೂ ಆಗಲ್ಲ ನಮಗೆ. ಹಾಗಾಗಿ ಆ ಕಾರಣಕ್ಕಾಗಿಯೂ ನೀನು ಸಾಯುವಂತಿಲ್ಲ. ಪಾಂಡವಾನಾಂಚ ಕಾರುಣ್ಯಾತ್, ಪಾಂಡವರ ಮೇಲಿನ ಕರುಣೆಯಿಂದಾಗಿಯೂ ನೀನು ಉಳ್ಕೊಳ್ಬೇಕು. ಯಾಕೆಂದರೆ ನೀನು ಸತ್ತರೆ ಪಾಂಡವರಿಗೆ ಕಷ್ಟ ಆಗತ್ತೆ ಅದು ಅಂತ ವ್ಯಾಸರು ಇಷ್ಟೆಲ್ಲ ಅಂಶಗಳನ್ನು ಹೇಳ್ತಾರೆ, ಮಾತುಗಳನ್ನು ಹೇಳ್ತಾರೆ. ಧೃತರಾಷ್ಟ್ರ ಅದನ್ನು ಕೇಳಿ ಮೌನಿ ಆಗ್ತಾನೆ. ಸ್ವಲ್ಪ ಹೊತ್ತು ಮೌನಿ ಆಗ್ತಾನೆ ಅಂದರೆ ತನ್ನೊಳಗೆ ಏನೋ ಯೋಚನೆ ಮಾಡಿ ಅನಂತರ ಮತ್ತೆ ಮಾತಾಡ್ತಾನೆ ಧೃತರಾಷ್ಟ್ರ. ಸೊ ಅಲ್ಲಿಗೆ ಮತ್ತೊಂದು ಸಂಚಿಕೆ ಮುಕ್ತಾಯಗೊಂಡಿದೆ. ವ್ಯಾಸರ ಮಾತುಗಳನ್ನು ಕೂಡ ಕೇಳಿದ್ದೀವಿ. ಈಗ ಧೃತರಾಷ್ಟ್ರ ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಧನ್ಯವಾದ. ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಚರ್ಚೆ ಮಾಡಿದ್ರಿ, ನಮ್ಮ ಜೊತೆಗೆ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.